ಸೇರಿ ಬಂದಂಥ ಎಲ್ಲ ನನ್ನ ಕ್ರೈಸ್ತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಮತ್ತೊಂದು ಸಲ ನಾವು ಚೆನ್ನಾಗಿ ಉಪಹಾರ ನಮಗೆ ಅವರು ಬ್ರದರ್ ರಾಜು ಅವ್ರ ಕುಟುಂಬದಿಂದ ನಮಗೆ ಒಳ್ಳೆಯ ಉಪಹಾರ ಅಂದಿದೆ. ಚೆನ್ನಾಗಿ ಎಲ್ಲ ಊಟ ಮಾಡಿದ್ದೀರಾ. ಶ್ರದ್ಧೆಯಿಂದ ಒಂದು 2 ತಾಸು ನಾವು ದೇವರ ವಾಕ್ಯವನ್ನು ಕೇಳೋಣ. ನಾವು ಹೇಳುವ ಒಂದು ವಿಷಯ ಏನೆಂದರೆ ಕ್ರಿಸ್ತನ ಸಭೆ. ಆ ಒಂದು ವಿಷಯಕ್ಕೆ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಸಭೆಗಳಿದೆ. ಆದರೆ ಬೈಬಲ್ನಲ್ಲಿ ಇರುವಂತಹ ಸಭೆ, ದೇವರು ಕಟ್ಟಿದಂಥ ಸಭೆ ಯಾವುದು? ಕ್ರಿಸ್ತನ ಸಭೆ ಎಂಬುದಾಗಿ ಅದರ ಬಗ್ಗೆ ನಾವು ಬೈಬಲ್ನಲ್ಲಿ ಏನು ಹೇಳಲ್ಪಟ್ಟಿದೆ. ಈ ಲೋಕದಲ್ಲಿ ಅನೇಕ ಒಂದು ಸಭೆಗಳನ್ನು ಅವರು ಸ್ಥಾಪನೆ ಮಾಡಿಕೊಂಡು ದೇವರು ಕಟ್ಟಿದಂಥ ಸಭೆಯಲ್ಲಿ ಭಾಳಷ್ಟು ಜನ ನಿಲ್ತಾ ಇಲ್ಲ. ಯಾಕೆ ನಿಲ್ತಾ ಇಲ್ಲ? ಆ ಸಭೆ ದೇವರ ಸಭೆ, ಕ್ರಿಸ್ತನ ಸಭೆ. ಕ್ರಿಸ್ತನು ಹೇಳಿದಂತಹ ಸಭೆಯಲ್ಲಿ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ? ಈ ಲೋಕದಲ್ಲಿ ಆಕರ್ಷಣೆಗೆ, ಅವರು ದುಡ್ಡಿನ ಆಸೆಗಾಗಿ, ಅವರ ಒಂದು ವ್ಯಾಪಾರ. ದೇವರ ಒಂದು ಸಭೆ ಅಂದರೆ ಏನಂತ ತಿಳಿಯದೆ ಈ ಲೋಕದಲ್ಲಿ ಭಾಳಷ್ಟು ಜನ ವ್ಯರ್ಥವಾಗಿ ಸತ್ಯ ಆರಾಧನೆಯನ್ನು ಬಿಟ್ಟು ಅವರು ಇಷ್ಟ ಬಂದ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಬೈಬಲ್ ನಮಗೆ ಏನು ಹೇಳಲ್ಪಟ್ಟಿದೆ? ಸಭೆ ಎಂದರೇನು? ಕ್ರಿಸ್ತನ ಸಭೆ. ಅದಕ್ಕೆ ಎದಕ್ಕಾಗಿ ನಾವು ಕ್ರಿಸ್ತನ ಸಭೆ ಎಂದು ಹೆಸರಿಡಬೇಕು, ಯಾವುದಕ್ಕೋಸ್ಕರ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಒಂದು ಅರ್ಧ ಗಂಟೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಾವು ABCD ಒಂದು 4 ಪಾಯಿಂಟ್ಗಳನ್ನು ನಾನು ಮಾಡಿಕೊಂಡಿದ್ದೇನೆ. ಅದರಲ್ಲಿ ಎ ಅಂದರೆ ಸಭೆಗೆ ಇರುವಂತಹ ಪ್ರಾಧಾನ್ಯತೆ. ಸಭೆ ಎಂದು ಯಾಕೆ ಕರೀತಾರೆ? ಸಭೆ ಎಂದರೇನು? ಕ್ರಿಸ್ತನ ಸಭೆ ಎಂದೇ ಎದಕ್ಕೆ ಹೆಸರಿಡಬೇಕೆಂಬುದಾಗಿ ನಾವು ನೋಡಿಕೊಳ್ಳೋಣ. ಅದರಲ್ಲಿ ಸಭೆಗೆ ಇರುವಂತಹ ಪ್ರಾಧಾನ್ಯತೆ, ಅದರಲ್ಲಿ ಒಂದು 4 ಪಾಯಿಂಟ್ಗಳನ್ನು ನಾವು ನೋಡಿಕೊಳ್ಳೋಣ. ಎಫೆಸಿ ಪತ್ರಿಕಾ 1ನೇ ಅಧ್ಯಾಯ 4ರಿಂದ 6 ವಚನ ನಾವು ಓದಿಕೊಂಡಾಗ ಅದರಲ್ಲಿ ಸಭೆಗಿರುವಂಥ ಪ್ರಾಧಾನ್ಯತೆ ಏನು, ಸಭೆಗೆ ಯಾಕೆ ದೇವರು ಇಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾನೆ ಎಂಬುದಾಗಿ ನಮಗೆ ತಿಳಿಯಲ್ಪಡುತ್ತದೆ. ಹೌದಾ? ಓದ್ರಿ ಯಾರನ? ಹಾಂ ಹಾಂ ಅಲ್ಲಿ ಅಪೊಸ್ತಲನಾದ ಪೌಲನು ಎಫೆಸಿ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರುತ್ತದೆ. 1ನೇ ಅಧ್ಯಾಯ 4:6 ನಾವು ನೋಡಿಕೊಂಡಾಗ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆನೇ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಯಾವಾಗ? ಜಗತ್ತು ಉತ್ಪತ್ತಿ ಅಂತ ಮುಂಚೆನೆ ಯಾರನ್ನು? ನಮ್ಮನ್ನು ದೇವರು ನಮ್ಮನ್ನು ಆರಿಸಿಕೊಂಡನು. ಅಂದರೆ ಸಭೆಗೆ ಪ್ರಾಧಾನ್ಯತೆ ಇದೆ. ಸಭೆಯಲ್ಲಿ ನಾವು ಇರಬೇಕು. ಇಂತಹ ಸಭೆಯಲ್ಲಿ ನಾವು ಇರಬೇಕೆಂಬುದಾಗಿ ಯಾವಾಗ ಆರಿಸಿಕೊಂಡನು ದೇವರು? ಜಗದ್ ಉತ್ಪತ್ತಿಗಿಂತ ಮೊದಲೇ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳಲ್ಪಟ್ಟಿದೆ. ಅಂದರೆ ಸಭೆಯ ಬಗ್ಗೆ, ಕ್ರಿಸ್ತನ ಬಗ್ಗೆ, ನಮ್ಮ ಬಗ್ಗೆ ಜಗತ್ತು ಪುನಾದಿ ಅಂದರೆ ಉತ್ಪತ್ತಿ ಆಗೋದಕ್ಕಿಂತ ಮೊದಲೇ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಎಲ್ಲಿರಬೇಕು, ಹೇಗೆ ಇರಬೇಕು, ಯಾವ ಸಭೆಯಲ್ಲಿ ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡನು. ಅಂದರೆ ಸಭೆಯಲ್ಲಿ ಎಂಥ ಸಭೆಯಲ್ಲಿ ಇರಬೇಕು ನಾವು? ಹೌದಾ? ನಾವು ಇನ್ನು ಮುಂದೆ ನೋಡ್ತಾ ಹೋದರೆ ಈ ಲೋಕದಲ್ಲಿ ಭಾಳಷ್ಟು ಸಭೆಗಳು ನಾವು ನಮ್ಮ ಒಂದು ಸುತ್ತಮುತ್ತಲೇ ನೋಡ್ತಾ ಇದ್ದೀವಿ. ಪೀಟರ್ ಚರ್ಚ್ ಅಂತೇಳಿ, ಪೌಲ್ ಚರ್ಚ್ ಅಂತೇಳಿ, ಇವರು ಭಾಳಷ್ಟು ನಿಜವಾದ ಒಂದು ಸಭೆಯನ್ನು ದೇವರು ಕಟ್ಟಿದಂಥ, ದೇವರು ಹೆಸರಿಟ್ಟಂಥ, ದೇವರು ಸ್ವರಕ್ತವಾಗಿ ಸಂಪಾದಿಸಿದಂಥ ಆ ಸಭೆಯನ್ನು ಹೆಸರಿಡುವುದು ಬಿಟ್ಟು ಅವ್ರ ಇಷ್ಟಾನುಸಾರವಾಗಿ ನಾವು ಇನ್ನು ಮುಂದೆ ನೋಡ್ತಾ ಹೋದರೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ಯಾರು? ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದು ಯಾರು? ಯೇಸು ಕ್ರಿಸ್ತನು. ಹೌದಾ? ಆತನ ಹೆಸರೇ ಇಡಬೇಕೆಂಬುದಾಗಿ ಭಾಳಷ್ಟು ಒಂದು ಸಭೆಗಳಲ್ಲಿ ನಾವು ವಾದ ಮಾಡಿರ್ತೀವಿ. ಹೌದಾ? ಆದರೆ ಅವರು ಕೇಳ್ತಾ ಇಲ್ಲ. ಅಂದರೆ ಅವರಿಗೆ ನಿಜವಾದ ಸತ್ಯವಾದ ವಾಕ್ಯವು ಗೊತ್ತಿಲ್ಲ. ಆದರೆ ಬೈಬಲ್ನಲ್ಲಿ ಎಲ್ಲ ನಾವು ಓದಿದ್ದೇವೆ, ಬೈಬಲ್ನಲ್ಲಿರುವಂಥ ಎಲ್ಲ ಅಧ್ಯಾಯಗಳನ್ನು ನಾವು ಓದಿದ್ದೇವೆ ಅಂತ ಹೇಳಿ ಅನೇಕ ಜನರ ಮುಂದೆ ಅವರು ಹೇಳಿಕೊಳ್ಳುತ್ತಾರೆ. ಆದರೆ ಬೈಬಲ್ನಲ್ಲಿರುವಂಥ ಸತ್ಯಾಂಶವನ್ನು, ಸತ್ಯ ಸಭೆಯನ್ನು ಅವರು ತಿಳಿದುಕೊಳ್ಳದೆ ಭಾಳಷ್ಟು ಜನ ಈ ಲೋಕದಲ್ಲಿ ಸತ್ಯವಾದ ಸಭೆಯನ್ನು ಬಿಟ್ಟು ಅವರು ನಮಗೋಸ್ಕರ ಬಲಿಯಾಗಿದ್ದು, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ಯಾರೆಂಬುದು ತಿಳಿಯದೆ ಅನೇಕ ಭಕ್ತರು, ಶಿಷ್ಯರ ಹೆಸರುಗಳನ್ನು ಈ ಲೋಕದಲ್ಲಿ ಸಭೆಗೆ ಇಡ್ತಿದ್ದಾರೆ. ಇನ್ನೊಂದು ವಚನ ನೋಡಿಕೊಳ್ಳೋಣ. ಎಫೆಸಿ ಪತ್ರಿಕೆ 1:22-23 ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ಎಲ್ಲ ನೋಡ್ತಾ ಇದ್ರೆ ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ
ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಗೆ ಶಿರಸ್ಸು ಯಾರು? ಯೇಸು ಕ್ರಿಸ್ತನು. ಹೌದಾ? ಆ ಶಿರಸ್ಸು ಇಲ್ಲ ಅಂದರೆ ನಮ್ಮ ಈ ಕೈ ದೇಹದಲ್ಲಿರುವ ಈ ಭಾಗಗಳು, ಕೈಗಳು ಇವೆಲ್ಲ ವ್ಯರ್ಥ. ಈ ಶಿರಸ್ಸು ಇಲ್ಲ ಅಂದರೆ ಇವೆಲ್ಲ ವ್ಯರ್ಥ. ಹೌದಾ? ಅಂದರೆ ಮೊದಲನೇದಾಗಿ ಇವರು ಶಿರಸ್ಸು ಅಂದರೆ ಸಭೆಗೆ ಶಿರಸ್ಸಾಗಿರುವಂತಹ ದೇವರ ಹೆಸರನ್ನೇ ತೆಗೆದುಹಾಕಿದ್ದಾರೆ. ಅಂದರೆ ಆ ಶಿರಸ್ಸಿಲ್ಲ ಅಂದರೆ ಇವೆಲ್ಲ ಕೈ ಕಾಲು ಇವೆಲ್ಲ ಎಷ್ಟು ಚಂದವಾಗಿದ್ದರೂ ಕೂಡ ಎಲ್ಲ ವ್ಯರ್ಥ. ಅಂದರೆ ನಾವು ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಸಭೆಗಳಲ್ಲಿ ನಿಜವಾದ ಹೆಸರು ಯಾವುದು, ನಿಜವಾಗಿ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಂಥ ಸಭೆ ಯಾವುದೊಂದು ತಿಳಿದುಕೊಳ್ಳದೆ ಅಟ್ರಾಕ್ಷನ್ಗೋಸ್ಕರ ಅವರು ಭಾಳಷ್ಟು ಜನ, ಲಕ್ಷ ಜನ, 1000 ಜನ ಇರುವಂತಹ ಸಭೆಗಳಿಗೆ ಆಕರ್ಷಣೆ ಹೋಗ್ತಿದ್ದಾರೆ ಹೊರತಾಗಿ ನಿಜವಾದ ಸಭೆ ಯಾವುದೆಂದು ತಿಳಿಯದೆ, ಸತ್ಯವಾದ ಸಭೆ ಯಾವುದೆಂದು, ಸಭೆಗೆ ಶಿರಸ್ಸು ಯಾವುದೆಂದು ತಿಳಿಯದೆ ಅನೇಕ ಜನರ ಈಗ ಅಂದರೆ ಈ ಶಿರಸ್ಸೇ ಇಲ್ಲದ ಆ ಒಂದು ಕೈ ಕಾಲುಗಳು ಇಲ್ಲದ್ರೆ ಎಲ್ಲ ವ್ಯರ್ಥ. ಅಂದರೆ ಮುಖ್ಯವಾಗಿ ಶಿರಸ್ಸೇ ಇಲ್ಲ ಅಂದರೆ ಅಲ್ಲಿ ಕ್ರಿಸ್ತನು ಅಲ್ಲಿ ಇಲ್ಲ. ಆ ಸಭೆಗೆ ಶಿರಸ್ಸನಾಗಿರುತ್ತೆ ಆ ಕ್ರಿಸ್ತನೇ ಇಲ್ಲ ಅಂದರೆ ಅಲ್ಲಿ ಎಷ್ಟು ಆರಾಧನೆ ಮಾಡಿದರೂ ಕೂಡ ವ್ಯರ್ಥವಾಗಿ ಇದೆ ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸಲ್ಪಡ್ತಾ ಇದೆ. ಮೂರನೇ ಪಾಯಿಂಟು ಎಫೆಸ ಪತ್ರಿಕೆ 3:8-11 ನೋಡ್ಕೋಣ. ಸಾಕು. ಇಲ್ಲಿ ದೇವರ ವಾಕ್ಯ ನಮಗೆ ಏನು ತಿಳಿಯಲ್ಪಡ್ತದೆ ಅಂದರೆ, ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯವಾದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸಿದ ಹಾಗೆ ಸಮಸ್ತವು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದಲೂ ಮರೆಯಾಗಿದ್ದ ಮರ್ಮವು ಪ್ರಕಟವಾಗ ವಿಧ ಎಂಥದ್ದೆಂದು ತಿಳಿಸುವ ಹಾಗೆ ದೇವಜನರೊಳಗೆ ಅತ್ಯಲ್ಪನಾಗಿ ನನಗೆ ಅನುಗ್ರಹಿಸವಾಯಿತು. ಅಂದರೆ ಇಲ್ಲಿ ಸೃಷ್ಟಿಸಿದ ಈ ಸೃಷ್ಟಿಕರ್ತನನ್ನು ಬಿಟ್ಟು ಈ ಲೋಕದಲ್ಲಿ ಯಾರನ್ನ ಆರಾಧನೆ ಮಾಡ್ತಾ ಇದ್ದಾರೆ ನಾವು ತಿಳ್ಕೊಬೇಕು. ನಾವು ಅನ್ಯ ಜನಗಳ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕಿಂತ ಕ್ರೈಸ್ತನ ಸಭೆಯಲ್ಲಿ ಇರುವವರ ಬಗ್ಗೆ ನಾವು ನೋಡಿಕೊಂಡ್ರೆ, ಕ್ರಿಸ್ತನನ್ನು ಅರಿತುಕೊಂಡವರು, ಕ್ರಿಸ್ತನನ್ನು ತಿಳಿದುಕೊಂಡವರು, ನಿಜವಾದ ಸಭೆ ಯಾವುದು, ನಿಜವಾದ ಸಭೆ ಏನು ಅಂದರೆ ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿ ಮಾಡಿದ ಆತನನ್ನು ನಾವು ಈ ಲೋಕದಲ್ಲಿ ಸೃಷ್ಟಿಕರ್ತನನ್ನು ಆರಾಧನೆ ಮಾಡಬೇಕಾ, ಸೃಷ್ಟಿಯನ್ನು ಆರಾಧನೆ ಮಾಡಬೇಕು? ನಾವು ಹೇಳಬೇಕು ಸೃಷ್ಟಿಕರ್ತನನ್ನು ನಾವು ಆರಾಧನೆ ಮಾಡಬೇಕು. ಆದರೆ ಭಾಳಷ್ಟು ಜನ ಈ ಸೃಷ್ಟಿಯಲ್ಲಿ, ಈ ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ಎಲ್ಲ ಉಂಟಾದದ್ದು ಯಾರಿಂದಲೋ? ದೇವರಿಂದ. ಆ ದೇವರನ್ನು ನಾವು ಆರಾಧನೆ ಮಾಡಬೇಕು. ಆದರೆ ಆ ಸೃಷ್ಟಿಯನ್ನು ಈ ಲೋಕದಲ್ಲಿ ಭಾಳಷ್ಟು ಜನ ಕ್ರಿಸ್ತ ಸಹೋದರ ಜೊತೆ ನಾವು ಮಾತಾಡ್ತಿರುವಾಗ ಮರಿಯಮ್ಮನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತನ ತಾಯಿ ಆಗಿದ್ದಾಳೆ, ಆಕೆ ಬಹಳ ದೈವತ್ವ ಹೊಂದಿದವಳು. ಆದ್ದರಿಂದ ಯೇಸು ಕ್ರಿಸ್ತನ ಒಂದು ತಾಯಿಯನ್ನು ನಾವು ಆರಾಧನೆ ಮಾಡೋಣ ಎಂಬುದಾಗಿ ಭಾಳಷ್ಟು ಜನ ಮಾತಾಡ್ತಾ ಇದ್ರು. ನನ್ನ ಕಲೀಗ್ಸು, ನಾನು ಹೇಳಿದೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ಯಾರು, ನಮಗೋಸ್ಕರ ಬಲಿಯಾಗಿದ್ದು ಯಾರು? ಯೇಸು ಕ್ರಿಸ್ತು. ಮರಿಯಮ್ಮನು ಕೂಡ ಬ್ರದರ್ ತಿಮೋಥಿಯವರು ಹೇಳಿದ್ರಲ್ಲ ವಾಕ್ಯದಲ್ಲಿ ರೆಫರೆನ್ಸು, ನನ್ನನ್ನು ತಂದೆ ತಾಯಿ ಯಾರು, ದೇವರ ಚಿತ್ತಾನುಸಾರವಾಗಿ, ದೇವರ ಪ್ರಕಾರವಾಗಿ, ನನ್ನ ತಂದೆಯ ಚಿತ್ತ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರೇ ನನಗೆ ತಂದೆ ತಾಯಿ ಅಣ್ಣ ತಮ್ಮಂದಿರೆಂಬುದಾಗಿ ಯೇಸು ಕ್ರಿಸ್ತನೇ ಅಲ್ಲಿ ನಮಗೆ ಹೇಳಿದ್ದಾನೆ. ಆ ಮಾತನ್ನು ಭಾಳಷ್ಟು ಜನ ತಿಳ್ಕೊಳ್ಬೇಕು. ಆ ಮರಿಯಮ್ಮನನ್ನು ನಾವು ಆರಾಧನೆ ಮಾಡುವುದು ಬಹಳ ತಪ್ಪು. ಹೌದಾ? ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಹೌದಾ? ನಮ್ಮ ಯಾರು ದೇವರ ಚಿತ್ತಾನುಸಾರವಾಗಿ ದೇವರನ್ನು ಆತನ ಚಿತ್ತಾನುಸಾರವಾಗಿ ನಡ್ಕೊಳ್ಳುವವರು ಅವರೇ ತಾಯಿ ತಂದೆ ಅಣ್ಣ ತಮ್ಮದರಾಗಿ ದೇವರಲ್ಲಿ ಹೇಳಿದ್ದಾನೆ. ಅದನ್ನು ಬಿಟ್ಟು ಭಾಳಷ್ಟು ಜನ ಅಂದರೆ ಮರಿಯಮ್ಮನನ್ನು, ಅಂದರೆ ಪೌಲನನ್ನು, ಪೀಟರನನ್ನು, ಇವರೆಲ್ಲರನ್ನು ಸಭೆಗೆ ಹೆಸರು ಯಾವುದು ಇಡಬೇಕೆಂಬುದೇ ತಿಳಿಯದೆ, ಅಂದರೆ ಅಲ್ಲಿ ಬೇಸ್ಮೆಂಟ್ ಬುನಾದಿನೇ ಫಸ್ಟ್ ರಾಂಗ್ ಇದೆ. ಹೌದಾ? ಸಭೆ ಹೆಸರೇ ಅವರಿಗೆ ಸರಿಯಾಗಿ ಸಭೆ ಯಾರ್ದು ಇದೆ, ಯಾರು ಕಟ್ಟಲ್ಪಟ್ಟಿದ್ದಾರೆ ಎಂಬುದಾಗಿ ನಿಜವಾದ ಈ ಸತ್ಯಾಂಶವನ್ನು ತಿಳಿಯದೆ ಭಾಳಷ್ಟು ಜನ ಈ ಲೋಕದಲ್ಲಿ ಸಭೆ ಯಾವುದಾದ್ರೇನು ನಾವೆಲ್ಲರೂ ಆರಾಧನೆ ಮಾಡೋದು ಯೇಸು ಕ್ರಿಸ್ತನ ಎಂಬುದಾಗಿ ಅವರು ಈಸಿಯಾಗಿ ಉತ್ತರವನ್ನು ಕೊಡ್ತಾರೆ. ಆದರೆ ಅವರಿಗೆ ಸತ್ಯಾಂಶ ತಿಳಿಯೋದು. ಬೈಬಲ್ನಲ್ಲಿ ನಾವು ಸತ್ಯಾಂಶಗಳು ಭಾಳಷ್ಟು ಅಡಗಿವೆ. ಅಂದರೆ ಆಳವಾಗಿ ನಾವು ಬೈಬಲ್ಗಳನ್ನು ತಿಳಿದುಕೊಳ್ಳಬೇಕು. ಬೈಬಲ್ನಲ್ಲಿರುವಂತಹ ಆ ಸತ್ಯಾಂಶಗಳನ್ನು ನಾವು ತಿಳಿದುಕೊಳ್ಳಬೇಕು. ಇನ್ನೊಂದು ರೆಫರೆನ್ಸ್ ನೋಡ್ಕೋಣ. ಎಫೆಸ ಪತ್ರಿಕೆ 3:20-21 ನಾವು ಓದ್ಕೋಣ. ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕ
ಬೇಕಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಎಫೆಸಿ ಪತ್ರಿಕೆ 3ನೇ ಅಧ್ಯಾಯ 20-21. ಅಪೊಸ್ತಲ ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಾ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. 2:20. ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಸಾಕು. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಮುಖ್ಯವಾದ ಮೂಲೆಗಲ್ಲು ಯಾವುದು? ಹೌದಾ? ಒಂದು ಮನೆಯನ್ನು ಕಟ್ಟುವಾಗ ಮುಖ್ಯವಾದ ಮೂಲೆಗಲ್ಲು ಇರುತ್ತದೆ. ಆ ಕಲ್ಲು ಇದ್ದಾಗ ಮಾತ್ರ ಮನೆಯು ಬುನಾದಿಯಿಂದ ಮೇಲೆಯವರೆಗೆ ಯಾವುದೇ ರೀತಿಯಾಗಿ ಏನೇ ಒಂದು ಒತ್ತಡಗಳು, ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ಆ ಮೂಲೆಗಲ್ಲು ಇರುವುದರಿಂದ ಅದು ಯಾವುದೇ ಏನೇ ಒಂದು ಅಪಘಾತ ಬಂದರೂ ಕೂಡ ಅದಕ್ಕೆ ಏನಾಗುವುದಿಲ್ಲ. ಆ ಮೂಲೆಗಲ್ಲು ಇಲ್ಲ ಅಂದರೆ ಒಂದು ಸಣ್ಣ ಗಾಳಿ ಆಗಲಿ ಮಳೆ ಆಗಲಿ ಏನಾದರೂ ಒಂದು ಅಪಾಯಗಳು ಬಂದಾಗ ಅದು ಬಿದ್ದೋಗುತ್ತದೆ. ಇದರಿಂದ ನಾವು ಏನು ತಿಳ್ಕೊಬೇಕಂದ್ರೆ ಮೂಲೆಗಲ್ಲು ಯಾರು? ಹೌದಾ? ಆ ಮೂಲೆಗಲ್ಲು, ಮುಖ್ಯವಾದ ಮೂಲೆಗಲ್ಲು, ನಾವು ಅದನ್ನು ಅಂದರೆ ತಿಳ್ಕೋಬೇಕು. ಮುಖ್ಯವಾದ ಮೂಲೆಗಲ್ಲು ಯಾರು ಎಂಬುದು ನಾವು ತಿಳ್ಕೋಬೇಕು. ಅಂದರೆ ಮುಖ್ಯವಾದ ಮೂಲೆಗಲ್ಲು ಇಲ್ಲದೆ ಇರುವಂತಹ ಬಿಲ್ಡಿಂಗ್ಗಳು ಯಾವ ರೀತಿಯಾಗಿ ಬಿದ್ದು ಹೋಗುತ್ತವೋ ಅದೇ ರೀತಿಯಾಗಿ ಕ್ರಿಸ್ತನ ಸಭೆ, ಕ್ರಿಸ್ತನು ಇಲ್ಲದಂತಹ ಆ ಸತ್ಯ ಒಂದು ಸಭೆ ಯಾವುದೇ ಈ ಲೋಕದಲ್ಲಿ ಇದ್ರೂ ಕೂಡ ಅವು ಏನಾಗುತ್ತವೆ? ಬಿದ್ದು ಹೋಗುತ್ತವೆ. ಬಹಳ ದಿನಗಳ ಕಾಲ ಅವು ಇರುವುದಿಲ್ಲ. ಕ್ರಿಸ್ತನ ಒಂದು ಸಭೆ ಮಾತ್ರ ಎತ್ತಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ. ಅಂದರೆ ದೇವರ ವಾಕ್ಯದ ಪ್ರಕಾರ ಸಭೆ ಎಂದರೇನು ನಾವು ನೋಡಿಕೊಳ್ಳೋಣ. 1 ಕೊರಿಂಥಿ 1ನೇ ಅಧ್ಯಾಯ 2ನೇ ವಚನ. 1 ಕೊರಿಂಥಿ 1:2. 1 ಕೊರಿಂಥಿ 1ನೇ ಅಧ್ಯಾಯ 2ನೇ ವಚನ ಓದ್ಕೋ. ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ನಿಮಗೆ ಕೃಪೆಯು ಶಾಂತಿ ಆಗಲಿ. ಸಾಕು. ಇಲ್ಲಿ ಏನು ಹೇಳ್ತಾ ಇದ್ದಾನೆಂದರೆ, ಪೌಲನು ಕೊರಿಂಥಿ ಪಟ್ಟಣದಲ್ಲಿರುವಂಥವರಿಗೆ ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು ಪೌಲನು ಸಹೋದರನಾದ ಸೊಸೆಯನ್ನು ಕೊರಿಂಥದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ನಾವೇ ಯಾರು? ಕರೆಯಲ್ಪಟ್ಟವರು. ಎಲ್ಲಿಂದ ಎಲ್ಲಿವರೆಗೆ ನಾವು ಕರೆಯಲ್ಪಟ್ಟವರು? ಈ ಲೋಕದಿಂದ ಎಲ್ಲಿಗೆ? ಬೆಳಕಿನ ಕಡೆಗೆ. ಈ ಲೋಕದಿಂದ ನಾವು ಕ್ರಿಸ್ತನ ಕಡೆಗೆ, ದೇವರ ಕಡೆಗೆ, ಬೆಳಕಿನ ಕಡೆಗೆ ನಾವು ಸೇರಿದವರು, ನಾವು ಕರೆಯಲ್ಪಟ್ಟವರು. ಅಂದರೆ ಈ ಲೋಕದಲ್ಲಿಂದ ಕತ್ತಲದಲ್ಲಿ ಈ ಒಂದು ಹಳೆಯ ಒಂದು ಜೀವನವನ್ನು, ಹಳೆಯ ಸ್ವಭಾವವನ್ನು ಬಿಟ್ಟು ದೇವರ ಕಡೆಗೆ ನಾವು ತಿರುಗಿಕೊಂಡು ದೇವರ ಒಂದು ಲೋಕಕ್ಕೆ, ಅಂದರೆ ಎಲ್ಲಿಂದ ನಾವು ಎಲ್ಲಿಗೆ ಬಂದೆವು? ಈ ಲೋಕದಿಂದ ಪರಲೋಕಕ್ಕೆ, ಅಂದರೆ ದೇವರ ಕಡೆಗೆ, ದೇವರ ರಾಜ್ಯದೊಳಗೆ ನಾವು ಸೇರಿದ್ದೇವೆ. ಆದರೆ ದೇವರ ರಾಜ್ಯದಲ್ಲಿ ಸೇರಿದ ಮೇಲೆ ಕೇವಲ ಸೇರೋದೊಂದೇ ಅಲ್ಲ, ದೇವರ ರಾಜ್ಯದಲ್ಲಿ ಸೇರಿದ ಮೇಲೆ ಹೇಗಿರಬೇಕು ನಾವು ಕೊನೆಯವರೆಗೆ? ಅಂದರೆ ಕೇವಲ 1 ವರ್ಷ 2 ವರ್ಷ ನಾವು ದೇವರ ಒಂದು ಕಡೆಗೆ, ದೇವರ ಒಂದು ಸಭೆಯಲ್ಲಿದ್ದು ಆ ರೀತಿ, ಅಂದರೆ ದೇವರ ಆಲೋಚನೆಗಳು, ದೇವರ ಮಾರ್ಗದಲ್ಲಿ, ದೇವರ ಒಂದು ಅನ್ಯೋನ್ಯತೆಯಲ್ಲಿ, ಸಹವಾಸದಲ್ಲಿ ಅಂದರೆ ಕೊನೆಯವರೆಗೆ ನಾವು, ಕೊನೆಯವರೆಗೆ ಅಂದರೆ ಏನು? ನಮ್ಮ ಶರೀರದಲ್ಲಿ ನಮ್ಮ ಪ್ರಾಣ ಇರೋವರೆಗೂ ನಾವು ದೇವರ ಕಡೆಗೇನೆ ಇರಬೇಕು, ದೇವರಲ್ಲಿಯೇ ನಾವು ಇರಬೇಕೆಂಬುದಾಗಿ ದೇವರ ಒಂದು ಆಲೋಚನೆ ಆಗಿದೆ. ಅರ್ಥ ಆಯ್ತಾ? ಇವಾಗ ನಾವು ಎ ಒಂದು ಪಾಯಿಂಟ್ನಲ್ಲಿ ಆಯಿತು, ಬಿ ಒಂದು ಪಾಯಿಂಟ್ನಲ್ಲಿ ನೋಡ್ಕೋಣ. ಅಂದರೆ ಸಭೆಯ ಬಗ್ಗೆ ವಾಗ್ದಾನದ ಹೆಸರು, ಸಭೆಯಲ್ಲಿ ವಾಗ್ದಾನದ ಹೆಸರು ಏನಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 16-18ರಲ್ಲಿ ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ. ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಅಲ್ಲಿ ಏನು ಹೇಳ್ತದೆ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನಮಗೇನು ಹೇಳಲ್ಪಡ್ತದೆ ಅಂದರೆ,
ತಂದೆ ತಿಳಿಸಿದನು ಮತ್ತು ಪರಲೋಕದಲ್ಲಿಯೂ ನನ್ನ ತಂದೆ ತಿಳಿಸಿದನು ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಇಲ್ಲಿ ಇಷ್ಟು ಅರ್ಥಗರ್ಭಿತವಾಗಿ ದೇವರು ನಮಗೆ ಈ ರೀತಿಯಾಗಿ ಮತ್ತೆ ಸುವಾರ್ತೆಯಲ್ಲಿ ಈ ರೀತಿಯಾಗಿ ನಮಗೆ ಇಷ್ಟು ಒಂದು ಅರ್ಥಗರ್ಭಿತವಾಗಿ ಹೇಳಿದ್ದಾನೆ. ಅಂದರೆ ನನ್ನ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಆ ಸಭೆ ಯಾವುದು? ಕ್ರಿಸ್ತನ ಸಭೆ ಎಂಬುದಾಗಿ ಈ ಲೋಕದಲ್ಲಿರುವ ಅನೇಕ ಜನಗಳಿಗೆ ಈ ಒಂದು ವಾಕ್ಯವನ್ನು ತಿಳಿಯದೆ, ಅಂದರೆ ಕ್ರಿಸ್ತನ ಸಭೆ ಈ ಹೆಸರಿಡದೆ, ಈ ಹೆಸರು ಇಡಲಾರದೆ ಅನೇಕವಾದ ಅವರಿಗೆ ಇಷ್ಟವಾಗುವ ಹೆಸರುಗಳನ್ನು, ದೇವರಿಗೆ ಇಷ್ಟ ಆಗುವಂಥ ಕೆಲಸ ನಾವು ಈ ಲೋಕದಲ್ಲಿ ಮಾಡಬೇಕು. ಮನುಷ್ಯರಿಗೆ ಇಷ್ಟವಾಗುವ, ಅವರಿಗೆ ಇಷ್ಟವಾಗುವ, ಅವರಿಗೆ ಅನುಕೂಲವಾದ ಹೆಸರನ್ನು ಈ ಸಭೆಗಳಿಗೆ ಇಡಬಾರದು. ಸಭೆಗಳು ಭಾಳ ಇದಾವ ಲೋಕದಲ್ಲಿ. ಆದರೆ ಯೇಸು ಕ್ರಿಸ್ತನು ಹೇಳಿದಂಥ ಸಭೆ ಯಾವುದು? ಒಂದೇ ಸಭೆ, ಕ್ರಿಸ್ತನ ಸಭೆ. ಆ ಸಭೆಯಲ್ಲೇ ಇದ್ದುಕೊಂಡು ನಾವು ಸತ್ಯವಾದ ವಾಕ್ಯವನ್ನು ಅನೇಕ ಜನಗಳಿಗೆ ಬೋಧಿಸಬೇಕು. ಅಪೊಸ್ತಲರು ಕೂಡ ಆ ಒಂದು ಸಭೆಯಲ್ಲಿ ಇದ್ದುಕೊಂಡೇ ಅನೇಕ ಒಂದು ಪ್ರಪಂಚದಲ್ಲಿ ಈ ಒಂದು ಜಗತ್ತಿನ ಮೂಲೆ ಕಡೆಯಲ್ಲಿ ಹೋಗಿ ಸುವಾರ್ತೆಯನ್ನು ಅವರು ಸಾರಿದರು. ಇವತ್ತಿನ ಈ ಸುವಾರ್ತೆಯನ್ನು ಈಗಲೂ ನಾವು ತಿಳ್ಕೊಂಡು ಹೇಳ್ತಾ ಇದ್ದೇವೆ. ಅಂದರೆ ಆ ಒಂದು ಅಪೊಸ್ತಲರು ಈ ಬೋಧನೆಯನ್ನು ನಾವು ತಿಳ್ಕೊಂಡು, ಹೌದಾ, ಆ ವಾಕ್ಯದಲ್ಲಿ ನಾವು ನೋಡ್ತಿರುವಾಗ ಈ ಬಂಡೆ ಮೇಲೆ ಸಭೆ ಎಂದರೆ ಈ ಲೋಕದಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಸಭೆ ಅಂದರೆ ಅನೇಕ ಜನರು, 1,000 ಜನಗಳು ಸೇರಿಕೊಂಡು ಲಕ್ಷ ಜನ ಇರ್ತಾರೆ. ಅಲ್ಲಿ ದೇವರು ಇರ್ತಾನೆ, ಅಲ್ಲಿ ಯೇಸು ಕ್ರಿಸ್ತ ಇರ್ತಾನೆ. ಆದರೆ ನಾವು ಬಹಳಷ್ಟು ಒಂದು ಸಭೆಗಳಲ್ಲಿ ನೋಡ್ತಿರುವಾಗ ಅವರಿಗೆ ಒಂದು ಹಾಡು ಕೂಡ ಬರೋಂಗಿಲ್ಲ. ಬಹಳಷ್ಟು ಜನ ನಾನು ನೋಡಿದ್ದೀನಿ, ಅವ್ರು ಹೋಗಿ ಸುಮ್ಮನೆ ಕುಂತ್ಕೊಳ್ತಾರೆ, ಫಾಸ್ಟ್ಗಳು ಇರ್ತಾರೆ, ಅವ್ರು ವಾಕ್ಯ ಹೇಳ್ತಾರೆ. ಆ ವಾಕ್ಯ ಏನು ಹೇಳ್ತಾರೋ ಏನಿಲ್ಲ ಅವರಿಗೆ ಗೊತ್ತಿಲ್ಲ. ಅಂದರೆ ಅದನ್ನು ಇವ್ರು ಏನು ಮಾಡೋದಿಲ್ಲ, ಹೋಗಿ ಹಿಂದೆ ಕುಂತ್ಕೊಂಡು ಪ್ರೇಯರ್ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಉಳಿದ ದಿನಗಳಲ್ಲಿ ಅವ್ರ ಕೆಲಸ. ಅಂದರೆ ನಾವು ದಿನವೇ ಅಭಿವೃದ್ಧಿ ಆಗ್ತಾ ಇರಬೇಕು. ನಾವಿನ್ನ ಚಿಕ್ಕ ಮಕ್ಕಳಲ್ಲ, ಹಾಲು ಕುಡಿಯೋರಲ್ಲ. ದೇವರ ವಾಕ್ಯದಲ್ಲಿ ರೆಫರೆನ್ಸ್ ಎಲ್ಲ ಇದೆ, ಅದು ಗೊತ್ತಿಲ್ಲ. ಬಟ್ ನಾವು ಮಾಂಸಾಹಾರ ತಿನ್ನುವವರಾಗಿ ಇರಬೇಕು, ಹಾಲು ಕುಡಿಯುವವರಾಗಿ ಇರಬಾರ್ದು, ಹೌದಾ? ಆ ರೀತಿಯಾಗಿ ದೇವರ ವಾಕ್ಯದಲ್ಲಿ ದಿನಕ್ಕೆ ನಾವು ಅಭಿವೃದ್ಧಿ ಆಗ್ತಾ ಇರಬೇಕು. ಅರ್ಥ ಆಯ್ತಾ? ಭಾಳಷ್ಟು ಜನ 10 ವರ್ಷ 20 ವರ್ಷ ಆಯಿತು ನಾವು ದೇವರ ವಾಕ್ಯದಲ್ಲಿ ಇದ್ದೀವಿ, ದೇವರಲ್ಲಿ ನಡ್ಕೊಳ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ದೇವರಲ್ಲಿ ಕಾಣಿಕೆ ಕೊಡ್ತಾ ಇದ್ದೀವಿ. ಇದು ಅಲ್ಲ ದೇವರು ಮೆಚ್ಚುವುದು. ನೀವು ಯಾವ ಸಭೆಯಲ್ಲಿದ್ದೀರಾ, ಯಾವ ವಾಕ್ಯವನ್ನು ಕೇಳ್ತಾ ಇದ್ದೀರಾ? ನಾವೆಲ್ಲರೂ ನೋಡುವುದು, ಎಲ್ಲರಿಗಿರುವುದು ಒಂದೇ ಬೈಬಲು, ಹೌದಾ? ಒಂದೇ ಬೈಬಲ್. ಆ ಬೈಬಲ್ನಲ್ಲಿ ವಿಧವಾದ ವಾಕ್ಯಗಳನ್ನು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ದೇವರಿಗೆ ಇಷ್ಟವಾಗುವ, ದೇವರ ಚಿತ್ತಾನುಸಾರವಾಗಿ, ತಂದೆಯ ಚಿತ್ತಾನುಸಾರವಾಗಿ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಡೆದುಕೊಂಡು ಅದೇ ರೀತಿಯಾಗಿ ಆತನ ಮಕ್ಕಳಾದ ನಾವು ಕೂಡ ಯೇಸು ಕ್ರಿಸ್ತನ ಚಿತ್ತಾನುಸಾರವಾಗಿ ಈ ಲೋಕದಲ್ಲಿ ನಾವು ಕೂಡ ನಡ್ಕೊಳ್ಬೇಕೆಂಬುದೇ ಆತನ ಆಸೆ. ಅರ್ಥ ಆಯ್ತಾ? ಅಪೊಸ್ತಲ ಕಾರ್ಯಗಳು 20ನೇ ಅಧ್ಯಾಯ 28ನೇ ವಚನ ಓದಿಕೊಳ್ಳೋಣ. ಅಪೊಸ್ತಲ ಕಾರ್ಯ 20:28. ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರನ್ನಾಗಿಸಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. 28ನೇ ವಚನ ನಾನು ಓದ್ತೀನಿ ನೋಡ್ರಿ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನೀವೇನಾಗಿರಬೇಕು? ಎಚ್ಚರಿಕೆ ಆಗಿರಬೇಕು, ಹೌದಾ? ಎಲ್ಲ ಸಭೆಗಳು ಒಂದೇ ಅಂತೇಳಿ ಭಾಳಷ್ಟು ಜನ ನಿಮ್ಮನ್ನು ಮರಳು ಮಾಡುವುದಕ್ಕೆ ಬರ್ತಾರೆ. ಆದರೆ ನಾವು ಸತ್ಯಕ್ಕೆ ಸ್ತಂಭವಾಗಿ ನಿಲ್ಲಬೇಕು. ಸತ್ಯವಾದ ಸಭೆ ಯಾವುದೆಂದು ತಿಳಿದುಕೊಂಡು ನಾವು ಈ ಲೋಕದಲ್ಲಿ ಎಚ್ಚರದಿಂದ ಇರಬೇಕು. ಆದರೆ ನಿಮಗೆ ಭಾಳಷ್ಟು ಜನ ನಿಮಗೆ ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ನಿಮ್ಮನ್ನು ನಮಗೆ ಅವರ ಆಸೆಯನ್ನು ಹುಟ್ಟಿಸಿ ಅಪವಾದಿ, ಈ ಲೋಕದಲ್ಲಿ ಅಪವಾದಿ ಮಾತುಗಳನ್ನು ನಮಗೆ ಹೇಳಿ ದೇವರಿಂದ ದೂರ ಮಾಡ್ತಾರೆ, ನಮ್ಮನ್ನೇ ಅವರು ಮರಳುಗೊಳಿಸುತ್ತಾರೆ. ನಾವು ಎಚ್ಚರಿಕೆಯಿಂದ ಇರಬೇಕು, ಹೌದಾ? ಭಾಳಷ್ಟು ಜನ ನೀವು ಕೂಡ ನೋಡ್ತಾ ಇರ್ತೀರಿ, ಡಿನಾಮೇಶ್ವರ್ ಅವರು ಯಾವ ರೀತಿಯಾಗಿ ಮಾತುಗಳನ್ನು ಕಲ್ತ್ಕೊಂಡಿರ್ತಾರೆ. ನಮ್ಮ ವಾಕ್ಯಗಳನ್ನು, ಸತ್ಯ ವಾಕ್ಯಗಳನ್ನು, ಬೈಬಲ್ನಲ್ಲಿರುವ ವಾಕ್ಯಗಳನ್ನು ಕೇಳದೆ ಅವ್ರಿಗೆ ಬಂದಂಥ ಅನುಕೂಲವಾದ ಮಾತುಗಳನ್ನು ಆಡಿ ದೇವರಲ್ಲಿ ಅವರು ಅನೇಕ ಜನರನ್ನು ಸೇರಿಸ್ತಾರೆ. ಆದರೆ ಆ ಒಂದು ವಾಕ್ಯವು ನಾವು ಸಭೆಯಲ್ಲಿ ಸೇರ್ತಾ ಇದ್ದೀವಾ? ನಾವು ಕರೆಯಲ್ಪಟ್ಟವರಾಗಿ ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಯಾವ ಸಭೆಯಲ್ಲಿದ್ದೆ ಮಾತ್ರ ನಾವು ಪರಲೋಕ ರಾಜ್ಯದಲ್ಲಿ ಸೇರ್ತೀವಿ ಎಂಬುದಾಗಿ ತಿಳ್ಕೋಬೇಕು. ನಾವು ಎಚ್ಚರವಾಗಿ ದೇವರ ವಾಕ್ಯಗಳನ್ನು ನಾವು
ಪರಿಶೀಲನೆ ಮಾಡಿಕೊಳ್ಳಬೇಕು. ಹೌದಾ? ಯಾವುದು ನಿಜವಾದ ಸಭೆ? ಬೈಬಲ್ನಲ್ಲಿ ಬರೆಯಲ್ಪಟ್ಟಂತ ಸಭೆ ಯಾವುದು? ನಮಗೋಸ್ಕರ ಸ್ವರಕ್ತವನ್ನು ದೇವರು ಆತನ ರಕ್ತವನ್ನು ಸುರಿಸಿದ ಸಭೆ ಯಾವುದೆಂದರೆ ಅದು ಕ್ರಿಸ್ತನ ಸಭೆ. ಆ ರಕ್ತದಿಂದ ನಾವೆಲ್ಲರೂ ರಕ್ಷಣೆ ಹೊಂದಿದ್ದೀವಿ. ಆ ಒಂದು ಸಭೆಯಲ್ಲಿ ನಾವು ಇರುವುದಕ್ಕೆ, ಆ ಸಭೆಯನ್ನು ನಾವು ಸಭೆಯಲ್ಲಿದ್ದುಕೊಂಡೇ ದೇವರ ಒಂದು ರಾಜ್ಯವನ್ನು ಈ ಒಂದು ಮೂಲೆಯಲ್ಲಿ ಕಡೆಯವರೆಗೆ ನಾವು ದೇವರ ಸುವಾರ್ತೆಯನ್ನು ಸಾರಬೇಕು. ಮೊದಲನೇದಾಗಿ ನಾವು ಯಾವ ಸಭೆಯಲ್ಲಿದ್ದೇವೆ, ಸಭೆ ಎಂದರೇನು, ನಾವು ಕರೆಯಲ್ಪಟ್ಟವರು ಹೇಗಿರಬೇಕೆಂಬುದಾಗಿ ನಮಗೆ ಎಲ್ಲ ಒಂದು ಅವಗಾಹನೆ ನಮಗೆ ತಿಳಿದುಕೊಂಡಿರಬೇಕು. ಇನ್ನೊಂದು ರೆಫರೆನ್ಸ್ ನೋಡಿಕೋಣ. ಫಿಲಿಪ್ಪಿ ಪತ್ರಿಕಾ 2:9, 2ನೇ ಅಧ್ಯಾಯ 9ರಿಂದ ನಾವು 11 ವಚನ ನೋಡಿಕೊಳ್ಳೋಣ. ಫಿಲಿಪ್ಪಿ ಪತ್ರಿಕಾ ಸಾಕು. ಅಂದರೆ ಎಲ್ಲ ನಾಮಕ್ಕಿಂತ ದೊಡ್ಡ ನಾಮ ಯಾವುದು? ಅಂದರೆ ಈ ಲೋಕದಲ್ಲಿ ನಾಮ ಅಂದರೆ ಯಾರಿಗೆ ನಾವು ಮಹಿಮೆಪಡಿಸ್ತಿದ್ದೇವೆ, ಯಾರನ್ನು ಘನಪಡಿಸ್ತಾ ಇದ್ದೇವೆ, ಎಲ್ಲ ನಾಮಕ್ಕಿಂತ ದೊಡ್ಡ ನಾಮ ಯಾವುದೆಂದು ನಾವು ತಿಳ್ಕೊಳ್ತೀವಿ. ಅಂದರೆ ತನ್ನ ಒಂದು ಈ ಲೋಕದಲ್ಲಿ ಯಾರನ್ನು ಘನಪಡಿಸಬೇಕು, ನಾವು ಯಾರನ್ನು ಮಹಿಮೆಪಡಿಸಬೇಕೆಂಬುದು ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ. ಹೌದಾ? ಅವರ ಒಂದು ಈ ಲೋಕದಲ್ಲಿರುವಂಥವ್ರು ಅನೇಕ ಜನರು ಏನು ಮಾಡ್ತಾ ಇದ್ದಾರೆ, ಅನ್ಯ ನಾಮಲ್ಕನ್ನ ಪೈನಾಮು ಏನಾಮು, ಅವನ ಹೌದಲ್ಲ? ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು. ಅಂದರೆ ದೇವರ ಒಂದು ನಾಮವನ್ನು ನಾವು ಘನಪಡಿಸಬೇಕು. ಈ ಲೋಕದಲ್ಲಿರುವವರನ್ನು ಒಂದು ಪಾಸ್ಟರ್ಗಳನ್ನಾಗಲಿ ಅಧ್ಯಕ್ಷರನ್ನಾಗಲಿ ಈ ಲೋಕದ ಜನರನ್ನು ನಾವು ಘನಪಡಿಸುವುದಕ್ಕೆ ಮಹಿಮೆಪಡಿಸಕ್ಕೆ ಬಂದಿಲ್ಲ. ನಾವು ದೇವರ ನಾಮವನ್ನು ಘನಪಡಿಸುವುದಕ್ಕೆ ಮಹಿಮೆಪಡಿಸುವುದಕ್ಕೆ ಬಂದಿದ್ದೇವೆ. ಹೌದಾ? ಸಭೆಗೆ ಹೆಸರು ಯಾವ ಹೆಸರು ಇರಬೇಕು? ಹೌದಾ? ಅದು ಒಂದು ನಮಗೆ ಬಹಳಷ್ಟು ಡೌಟ್ ಇರುತ್ತೆ. ಹೌದಾ? ಹೆಸರಿನಲ್ಲಿ ಏನಿದೆ ಎಂಬುದಾಗಿ ನಾವು ಬಹಳಷ್ಟು ಜನ ಆಲೋಚನೆ ಮಾಡ್ತಾರೆ. ಆದರೆ ಸಭೆ ಒಂದೇ, ಕ್ರಿಸ್ತನು ಒಬ್ಬನೇ. ಹೌದಾ? ಕ್ರಿಸ್ತನು ಅಲ್ಲದೆ ಬೇರೆ ಯಾವ ಹೆಸರು ನಾವು ಸಭೆಗೆ ಇಡಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ. ಹೌದಾ? ಎಫೆಸಿ ಪತ್ರಿಕಾ 4ನೇ ಅಧ್ಯಾಯ 4ರಿಂದ 6 ವಚನ ನೋಡ್ಕೊಂಡು ಒಂದೇ ದೇಹಕ್ಕೆ ಸೇರಿದವರು, ಹ್ಮ್ ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಇಲ್ಲಿ ನಾವು ಈ ವಾಕ್ಯದೆಲ್ಲ ನೋಡ್ಕೊಂಡಾಗ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಹೌದಾ? ಇದೆಲ್ಲರೂ ನಾವು ಒಪ್ಪಲೇಬೇಕಾದ ಮಾತು. ಹೌದಾ? ನಾವೆಲ್ಲರೂ ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವವರು, ಕರೆಯಲ್ಪಟ್ಟವರು, ನಿಮಗೆಲ್ಲರೂ ಕರ್ತನಾಗಿರುವ ಕರ್ತನು ಒಬ್ಬನೇ, ಭರವಸೆ ಒಂದೇ, ದೀಕ್ಷೆ ಸ್ಥಾನ ಒಂದೇ. ದೀಕ್ಷೆ ಸ್ಥಾನಗಳು ಒಂದೇ ಅಲ್ಲ. ಭಾಳಷ್ಟು ಜನ ದೇವರ ವಾಕ್ಯವನ್ನು ತಿಳಿದುಕೊಂಡವರು ದೀಕ್ಷೆ ಸ್ಥಾನ ಎಷ್ಟೆಷ್ಟು ದೀಕ್ಷೆ ಸ್ನಾನ ಮಾಡ್ಕೊಳ್ತಾರೆ, 2 ದೀಕ್ಷೆ ಸ್ನಾನ ಮಾಡ್ಕೊಳ್ತಾರೆ. ಆದರೆ ಅದು ತಪ್ಪು. ದೀಕ್ಷೆ ಸ್ನಾನ ಒಂದೇ ಸಲ ತೆಗೆದುಕೊಳ್ಳಬೇಕು. ಹೌದಾ? ಆದರೆ ಬಹಳಷ್ಟು ಜನ ನಿಜವಾದ ವಾಕ್ಯಗಳನ್ನು ತಿಳಿದುಕೊಳ್ಳದೆ, ವಾಕ್ಯವನ್ನು ತಿಳಿದುಕೊಂಡರೂ ಕೂಡ ಅವರ ಒಂದು ಸ್ವಾರ್ಥಕ್ಕಾಗಿ, ಇನ್ನೊಬ್ಬರ ಒಂದು ದ್ವೇಷಕ್ಕಾಗಿ ದೇವರ ವಾಕ್ಯವನ್ನೇ ತೆಗೆದು ಇಡ್ತಿದ್ದಾರೆ. ದೇವರ ವಾಕ್ಯ ಏನು ಹೇಳ್ತಾ ಇದೆ? ಒಂದು ಅಕ್ಷರನೂ ಆಗಲಿ ಸೇರಿಸಬಾರ್ದು, ಒಂದು ಅಕ್ಷರವನ್ನು ಆಗಲಿ ಅದನ್ನು ತೆಗಿಬಾರ್ದು, ಸೇರಿಸಬಾರ್ದು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ಇಷ್ಟಾನುಸಾರವಾಗಿ ಈ ಲೋಕದಲ್ಲಿ ಬಹಳಷ್ಟು ಜನ ದೇವರ ವಾಕ್ಯವನ್ನೇ ಅವರು ಸೇಡಿಗಿಟ್ಟಿದ್ದಾರೆ. ದೇವರ ವಾಕ್ಯವನ್ನು ನಾವು ಯಾವತ್ತಿಗೂ ಒಂದು ಅಕ್ಷರ ಅದನ್ನು ಸೇರಿಸಬಾರ್ದು, ಒಂದು ಅಕ್ಷರವನ್ನು ಕೂಡ ತೆಗಿಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ದೇವರು ಕೂಡ ಒಬ್ಬನೇ. ಆದರೆ ದೇವರುಗಳನ್ನು ಕೂಡ ಬೇರೆ ಬೇರೆ ದೇವರುಗಳನ್ನಾಗಿ ವಿಧವಾಗಿ ಲೋಕದಲ್ಲಿ ಅನೇಕವಾದ ದೇವರುಗಳು ಎಷ್ಟು ಜನ ಇದ್ದಾರೆ ಎಂಬುದಾಗಿ ಲೋಕದಲ್ಲಿ ನಾವು ತಿಳ್ಕೋಬೇಕು. ದೇವರು ಕೂಡ ಎಲ್ಲರಿಗೆ ತಂದೆಯಾಗಿರುವ ದೇವರು ಒಬ್ಬನೇ ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ಇನ್ನೊಂದು ರೆಫರೆನ್ಸ್ ನೋಡಿಕೊಳ್ಳೋಣ. 1 ಕೊರಿಂಥಿ 1:10, 1 ಕೊರಿಂಥಿ 1ನೇ ಅಧ್ಯಾಯ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದಾಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕೆಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ನಾವು ನೋಡ್ತಾ ಇದ್ರೆ
ಮೊದಲನೇ ಕೊರಿಂಥಿ 1ನೇ ಅಧ್ಯಾಯ 10ರಿಂದ 15 ವಚನ ಓದಬೇಕು. 10ರಿಂದ 15. ಯಾಕೆಂದರೆ ಹ್ಮ್ ನನ್ನ ಸಹೋದರರೇ, ಹ್ಮ್ ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯವರ ಮನೆಯಿಂದ ನನಗೆ ತಿಳಿದು ಬಂತು. ಹ್ಮ್ ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಸ್ತಲನವನು, ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನೆಂದು ಹೇಳಿಕೊಳ್ಳುತ್ತಾರಂತೆ. ಕ್ರಿಸ್ತನು ವಿಭಾಗವಾಗಿದ್ದಾನೋ, ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನೋ, ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ನಿಮ್ಮಲ್ಲಿ ಕಿಸ್ಪನಿಗೂ ಗಾಯನಿಗೂ ಹೊರತು ಮತ್ತೆ ಯಾರಿಗೂ ನಾನು ದೀಕ್ಷಾಸ್ನಾನ ಮಾಡಿಸಿರಲಿಲ್ಲವಾದ್ದರಿಂದ ನೀವು ನನ್ನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಡ್ರಿ ಎಂದು ಯಾರು ಹೇಳಲಾಗದು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಇಲ್ಲಿ ನಾವು ನೋಡ್ತಾ ಇದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು ಏನಂತ ಹೇಳ್ತಿದಾರ? ಬಹಳಷ್ಟು ಜನ ಏನು ಹೇಳ್ತಿದಾರ ಅಲ್ಲಿ ಕೊರಿಂಥಿ ಪಟ್ಟಣದಲ್ಲಿ, ನಾನು ಪೌಲದವನು, ನಾನು ಅಪೊಸ್ತಲನು ಅಥವಾ ನಾನು ಕೆಫೆನವನು ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ. ಕ್ರಿಸ್ತನು ವಿಭಾಗವಾಗಿದ್ದಾನೋ? ಕ್ರಿಸ್ತನು ವಿಭಾಗವಾಗಿದ್ದಾನ? ಇಲ್ಲ, ಹೌದಲ್ಲ? ಕ್ರಿಸ್ತನು ವಿಭಾಗವಾಗಿಲ್ಲ. ಆದರೆ ನಿಮ್ಮಲ್ಲಿ ಕ್ರಿಸ್ತನು ವಿಭಾಗವಾಗಿದ್ದಾನೋ, ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನ. ನಾವು ಅರ್ಥ ಮಾಡ್ಕೋಬೇಕು. ನಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡು ಮರಣ ತ್ಯಾಗವನ್ನು ನಮಗೋಸ್ಕರ ರಕ್ಷಣೆ ಕೊಟ್ಟಿದ್ದು, ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದು ಯಾರು? ಕ್ರಿಸ್ತನು. ಆ ಕ್ರಿಸ್ತನ ಹೆಸರಿನಲ್ಲಿ ನಾವು ಇರಬೇಕು. ಕ್ರಿಸ್ತನ ನಾಮದಲ್ಲಿ, ಕ್ರಿಸ್ತನ ಒಂದು ಸಭೆಯಲ್ಲೇ ಇರಬೇಕು. ಕ್ರಿಸ್ತನನ್ನೇ ನಾವು ಆರಾಧನೆ ಮಾಡಬೇಕು. ಪೌಲನನ್ನು, ಅಪೊಸ್ತಲನನ್ನು ನಾವು ಆರಾಧನೆ ಮಾಡಬಾರದು. ಅವರನ್ನು ನಾವು ಏನಾಗಿ ತೆಗೆದುಕೊಳ್ಳಬೇಕು? ಭಕ್ತರು. ಅವರು ಯಾವ ರೀತಿಯಾಗಿ ಜೀವಿಸಿದ್ದಾರೆ, ಯಾವ ರೀತಿಯಾಗಿ ದೇವರಿಗೋಸ್ಕರ ಹೋರಾಡಿದ್ದಾರೆ, ಯಾವ ರೀತಿಯಾಗಿ ದೇವರ ಸೇವೆಯಲ್ಲಿದ್ದಾರೆ ಎಂಬುದಾಗಿ ಅವರು ಉದಾಹರಣೆಯಾಗಿ ತೆಗೆದುಕೊಂಡು ಆ ರೀತಿಯಾಗಿ ನಾವು ಜೀವಿಸುವುದಕ್ಕೆ ಈ ಲೋಕದಲ್ಲಿ ಪ್ರಯಾಸ ಪಡಬೇಕು. ಅರ್ಥ ಆಯ್ತಾ? ಈ ರೀತಿಯಾಗಿ ನೆಕ್ಸ್ಟ್ ಮತ್ತಾಯ ಸುವಾರ್ತ 15ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡಿಕೊಳ್ಳೋಣ. ಮತ್ತಾಯ ಸುವಾರ್ತ 15ನೇ ಅಧ್ಯಾಯ 13ನೇ ವಚನ. ಪರಲೋಕದಲ್ಲಿರುವ ನನ್ನ ತಂದೆಯು ನಡೆದ ಇರುವ ಈ ಗಿಡಗಳನ್ನೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು. ಅವರ ಮಾತನ್ನು ಬಿಡಿರಿ, ತಾವೇ ಕುರುಡರು, ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕೆ ಹೋಗುತ್ತಾರೆ. 15-13ರಲ್ಲಿ ನಾವು ನೋಡಿಕೊಂಡಾಗ ದೇವರ ವಾಕ್ಯ ಏನು ಹೇಳ್ತಲ್ಪಡ್ತದೆ ಅಂದರೆ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಡೆದೇ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು. ಏನು ಹೇಳ್ತದೆ ದೇವರ ವಾಕ್ಯದಲ್ಲಿ ನಮಗೆ? ನಡೆದೇ ಇರುವ ಗಿಡಗಳೆಲ್ಲ ಕಿತ್ತಲ್ಲಿ ಹಾಕಲ್ಪಡ್ತದೆ. ಅಂದರೆ ಅದನ್ನು ಗಿಡಗಳನ್ನಾಗಲಿ ಸಸಿಯನ್ನಾಗಲಿ ಅದನ್ನು ಸರಿಯಾಗಿ ನಾವು ನೆಡಬೇಕು. ಅಂದರೆ ಸಭೆಯಲ್ಲಿ ನಾವು ಕರೆಕ್ಟಾಗಿ, ಯಾವ ಸಭೆ? ದೇವರ ಸಭೆ, ಕ್ರಿಸ್ತನ ಸಭೆ, ಅದರಲ್ಲಿ ನಾವು ಹೇಗಿರಬೇಕು ಅದನ್ನು ಮೊದಲಿನಿಂದ. ಇವಾಗ ನಾವು ಉದಾಹರಣೆಗೆ ನಾವು ಯಾವುದನ್ನು ಸಸಿಯನ್ನು ಗಿಡಗಳನ್ನು ನೆಡ್ತೀವಿ, ಅದನ್ನು ಸರಿಯಾಗಿ ಅದನ್ನು ಭೂಮಿ ಒಳಗೆ ನಾವು, ಹೌದಾ, ಫಲವತ್ತಾದ ಮಣ್ಣಲ್ಲಿ ನಾವು ಇಟ್ಟಾಗ ಮಾತ್ರ ಅದು ಫಲವತ್ತತೆ, ಅದು ಗಿಡ ದೊಡ್ಡದಾಗಿ ಬೆಳೆಯುತ್ತದೆ. ಆದರೆ ನಾವು ಮಣ್ಣಿನ ಒಳಗೆ ಅದನ್ನು ನೆಡಲಾರದೆ ಇದ್ದರೆ ಅದೇನಾಗುತ್ತೆ? ಬಾಡಿ ಹೋಗುತ್ತೆ. ಅದು ಭಾಳಷ್ಟು ದಿನ ಬೆಳೆಯುವುದಿಲ್ಲ, ಅದು ಫಲ ಕೊಡುವುದಿಲ್ಲ. ಹಾಗೆ ನಾವು ಕ್ರಿಸ್ತನ ಸಭೆಯಲ್ಲಿ ಇದ್ದುಕೊಂಡು ನಾವು ಒಳ್ಳೆಯ ಗಿಡಗಳು ಯಾವುದೇ ರೀತಿಯಾಗಿ ಫಲ ಕೊಟ್ಟರೆ ಅದಕ್ಕೆ ಉಪಯೋಗ. ನಾವು ಕೂಡ ಕ್ರಿಸ್ತನ ಸಭೆಯಲ್ಲಿದ್ದು ನಾವು ಕೂಡ ದೇವರಿಗೆ ಫಲ, ಅಂದರೆ ದೇವರಿಗೆ ಉಪಯೋಗವಾದಾಗ ಮಾತ್ರ ದೇವರು ನಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಾನೆ. ನಾವು ಎಷ್ಟು ವರ್ಷ ಆದರೂ ಕೂಡ ನಾವು ಗಿಡಗಳಾಗಿ ದೊಡ್ಡ ಮರಗಳಾಗಿ ಬೆಳೆದರೂ ಕೂಡ ನಾವು ಯಾವುದೇ ರೀತಿಯಾಗಿ ಫಲ ಕೊಡದೇ ಇದ್ದಾಗ, ಹೌದಾ, ನೀವು ಉದಾಹರಣೆಗೆ ಎಕ್ಸಾಂಪಲ್ ಆಗಿ ನಾವು ಮಾತಾಡೋದಾದರೆ, ನಾವು ಒಂದು ಗಿಡದ ಮರಗಳನ್ನು ಯಾವ ಬೆಳೆದಿರ್ತೀವಿ, ಅವು ಒಳ್ಳೆಯ ಒಂದು ಫಲವತ್ತಾದ ಒಂದು ಗಿಡಗಳಾಗಿ ಬೆಳೆದು ಫಲವನ್ನು ಕೊಡದೇ ಇದ್ದರೆ ಏನು ಮಾಡ್ತೀರಿ? ನೀವು ಕಿತ್ತಾಕ್ಬಿಡ್ತೀರಿ. ಅದೇ ವಿಷಯದಲ್ಲಿ ನಾವು ದೇವರ ವಿಷಯದಲ್ಲಿ ಕೂಡ ನಾವು ಅಭಿವೃದ್ಧಿ ಆಗಬೇಕು. ದೇವರ ವಿಷಯದಲ್ಲಿ ಆಸಕ್ತಿಯಿಂದ ನಾವು ಫಲ ಕೊಡೋರಾಗಬೇಕು ದೇವರಿಗೆ. ಅಂದರೆ ಗಿಡಗಳು ಯಾವ ರೀತಿಯಾಗಿ ಕಾಯಿ ಹಣ್ಣುಗಳನ್ನು ಕೊಡ್ತಾವೋ ಅದೇ ರೀತಿಯಾಗಿ ನಾವು ವಾಕ್ಯದ ಮುಖಾಂತರ ಅಭಿವೃದ್ಧಿಯಾಗಿ ಅನೇಕ ಜನಗಳನ್ನು ದೇವರ ಕಡೆಗೆ ನಾವು ಸೇರಿಸಬೇಕು. ಹೌದಾ? ಎಲ್ಲರ ಒಂದು ಬಾಧ್ಯತೆ ಇದೆ. ದೇವರ ಒಂದು ವಾಕ್ಯವನ್ನು ಪುರುಷರೇ ಹೇಳುವುದಲ್ಲ, ಸ್ತ್ರೀಯರು ಕೂಡ ಅನೇಕ ಅವರಿಗೆ ತಿಳಿದಂಥ ಒಂದು ವಿಷಯಗಳನ್ನು ಕ್ರಿಸ್ತನ ಸಭೆಯಲ್ಲಿ ಭಾಳಷ್ಟು ಜನರಿಗೆ ನಾವು ಯಾವ ಸಭೆಗೆ ಹೋಗ್ತಾ ಇದ್ದೀವಿ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ಯಾರು, ನಾವು ಯಾರಿಗೋಸ್ಕರ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ, ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನ, ಅನೇಕ ಜನಗಳಿಗೆ ಹೇಳುವಂಥ ಉದಾಹರಣೆಗಳನ್ನು, ದೇವರ ವಾಕ್ಯವನ್ನು ನಾವು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಅದನ್ನು ನಾವು ಮನಪೂರ್ವಕವಾಗಿ ದೇವರ ವಾಕ್ಯವನ್ನು ತಿಳ್ಕೊಂಡವರಾದರೆ ನಾವು ಅನೇಕ ಜನಗಳಿಗೆ ನಾವು ವ್ಯರ್ಥವಾದ ಮಾತುಗಳನ್ನು
ಯಾವುದೋ ವ್ಯರ್ಥವಾದ ಮಾತುಗಳನ್ನು ಹೇಳೋದಕ್ಕಿಂತ ನಾವು ದೇವರ ವಾಕ್ಯವನ್ನು ಅನೇಕ ಜನಗಳಿಗೆ ಮೊದಲು ಏನು ಮಾಡಬೇಕು, ನಾವು ತಿಳ್ಕೋಬೇಕು. ದೇವರ ವಾಕ್ಯಗಳನ್ನು ನಾವು ಆಸಕ್ತಿಯಿಂದ ತಿಳಿದುಕೊಂಡು ಅನೇಕ ಜನರಿಗೆ ನಾವು ಮಾದರಿಯಾಗಿರಬೇಕು. ಕೇವಲ ನಾವು ವಾಕ್ಯವನ್ನು ಹೇಳುವರಾಗದೆ ಅನೇಕ ಜನರಿಗೆ ಮಾದರಿಯಾಗಿರಬೇಕು. ಮೊದಲು ನಾವು ಸರಿಯಾಗಿದ್ದುಕೊಂಡು ನಮ್ಮ ಒಂದು ನಡತೆ ಆಗಲಿ, ಪ್ರವರ್ತನೆ ಆಗಲಿ, ನಮ್ಮ ಮಾತುಗಳಾಗಲಿ ದುರ್ಭಾಷೆಗಳನ್ನು ಆಡದೆ, ದೇವರ ಮಕ್ಕಳು ಈ ರೀತಿಯಾಗಿದ್ದಾರೆ, ಇವರು ಇಂಥ ಒಂದು ಸಭೆಯಲ್ಲಿ ನಡೆಸ್ತಾ ಇದ್ದಾರೆ, ಇವರ ಸಭೆಯಲ್ಲಿ ನಾವು ಹೋಗೋಣ, ಇವರ ಮಾದರಿಯಾಗಿ ನಾವು ಜೀವಿಸ್ಕೊಳ್ಳೋಣ, ಇವರ ಆಲೋಚನೆಗಳು, ಇವರ ಮಾತುಗಳು, ಇವರ ಒಂದು ತೋರಿಸುವಂತಹ ಪ್ರೀತಿ, ಸಮಾಧಾನ ಇವೆಲ್ಲವನ್ನು ನೋಡುತ್ತಿದ್ದಾಗ ಇವರು ಆ ಒಂದು ಏರಿಯಾದಲ್ಲಿ ಆ ಒಂದು ಓಣಿಯಲ್ಲಿ ನಾವು ಎಲ್ಲರಿಗೆ ಅನ್ಯರ ಮಧ್ಯದಲ್ಲಿ ಇದ್ದುಕೊಂಡ್ರೂ ಕೂಡ ನಾವು ಯಾವುದೇ ಒಂದು ಪಾಪ ಮಾಡದೆ ಅನೇಕರಿಗೆ ಮಾದರಿಯಾಗಿ ಸಾಕ್ಷಿಯಾಗಿ ಕ್ರಿಸ್ತನ ಸಭೆಯವರು ಈ ರೀತಿಯಾಗಿ ಇರ್ತಾರಾ, ಅದು ಕ್ರಿಸ್ತನಿಗೆ ಮಹಿಮೆ ಆಗುತ್ತದೆ, ದೇವರಿಗೆ ಸಂತೋಷವಾಗುತ್ತದೆ. ದೇವರ ಮಕ್ಕಳು ಒಬ್ಬ ಪಾಪಿಯನ್ನು ಅವರು ದೇವರ ಕಡೆಗೆ ಸೇರಿಸಿದರೆ ಪರಲೋಕದಲ್ಲಿರುವ ದೇವರಿಗೆ ಎಷ್ಟೋ ಸಂತೋಷವಾಗುತ್ತದೆ. ಹೌದಾ? ಮೊದಲು ನಾವು ಸರಿಯಾಗಿದ್ದುಕೊಂಡು ದೇವರಲ್ಲಿ ನಾವು ಪರಿಪೂರ್ಣವಾಗಿ, ಸಂಪೂರ್ಣವಾಗಿ, ಶ್ರದ್ಧೆಯಿಂದ, ಸಮಾಧಾನದಿಂದ, ಪ್ರೀತಿಯಿಂದ, ಒಳ್ಳೆಯ ಆಲೋಚನೆಗಳಿಂದ ದೇವರ ಒಂದು ಸುವಾರ್ತೆಗಳನ್ನು ಅನೇಕ ಜನರಿಗೆ ಸಾರುವಂತೆ, ಅನೇಕ ಜನಗಳನ್ನು ಬದಲಾವಣೆ ಮಾಡುವಂತೆ, ಅಂದರೆ ನಮ್ಮ ಈ ಲೋಕದಲ್ಲಿ ನಾವು ಶಾರೀರಿಕವಾಗಿ ಜೀವಿಸ್ತಾ ಇದ್ದೀವಲ್ಲ, ನಮ್ಮ ಒಂದು ಪ್ರವರ್ತನೆ ಕೂಡ ಅನೇಕ ಒಂದು ಜನಗಳ ಮಧ್ಯೆ ಕೂಡ ನಾವು ನಮ್ಮ ಪ್ರವರ್ತನೆ ಆಗಲಿ, ನಮ್ಮ ನಡವಳಿಕೆ, ನಮ್ಮ ಲಕ್ಷಣಗಳು ಅನೇಕ ಜನರು ನೋಡ್ತಾ ಇರ್ತಾರೆ. ಅದರಲ್ಲಿ ಅವರಿಗೆ ನಾವು ಮಾದರಿಯಾಗಿ ಜೀವಿಸಬೇಕು. ನಮ್ಮವನ್ನು ಇವರು ಇಂಥ ವ್ಯಕ್ತಿ ಮೊದಲು ಯಾವ ರೀತಿಯಾಗಿದ್ರು, ಇವಾಗ ಹೇಗೆ ಚೇಂಜ್ ಆಗಿದ್ದಾರೆ, ಬದಲಾವಣೆ ಆಗಿದ್ದಾರೆ, ಆ ಒಂದು ದೇವರಲ್ಲಿ ಏನೋ ಇದೆ, ಆ ದೇವರ ವಾಕ್ಯವನ್ನು ನಾವು ಕೇಳಬೇಕು, ನಾವು ಮನಸ್ಸಾಂತರ ಹೊಂದಬೇಕು, ನಮಗೆ ಶಾಂತಿ ಸಮಾಧಾನ ಸಿಗಬೇಕು, ನಾವು ಪ್ರೀತಿಯಿಂದ ಇರಬೇಕೆಂಬುದಾಗಿ ಅನೇಕ ಜನಗಳು ಇನ್ನು ಒಂದು ವಾಕ್ಯವನ್ನು ಕೇಳಿ ನಿಮ್ಮ ಒಂದು ನಡತೆ ಮಾದರಿಯನ್ನು ನೋಡಿಕೊಂಡು ಯಾವ ಒಂದು ಸಭೆ ಅಂದರೆ ಕ್ರಿಸ್ತನ ಸಭೆಯಲ್ಲಿ ನಾವು ಇರಬೇಕು, ಆ ಕ್ರಿಸ್ತನ ಸಭೆಯಲ್ಲಿ ನಾವು ಇರಬೇಕು, ಆ ಒಂದು ರಾಜ್ಯದಲ್ಲಿ, ಪರಲೋಕ ರಾಜ್ಯದಲ್ಲಿ, ಪರದೇಶಿಯಲ್ಲಿ ನಾವು ಸೇರಬೇಕು. ಕ್ರಿಸ್ತನ ರಾಜ್ಯದಲ್ಲಿ, ಕ್ರಿಸ್ತನ ಸಭೆಯಲ್ಲಿ ಇದ್ದಾಗ ಮಾತ್ರ ನಾವು ಆ ಒಂದು ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ, ಪರದೇಶಿಗೆ ನಾವು ಸೇರ್ತೀವಿ ಎಂಬುದಾಗಿ ಅನೇಕ ಜನಗಳಿಗೆ ಮಾದರಿಯಾಗಿ ಜೀವಿಸಬೇಕೆಂಬುದಾಗಿ ದೇವರ ಒಂದು ಆಸೆ. ಇನ್ನು ಭಾಳ ಇದಾವೆ ರೆಫರೆನ್ಸ್. ಟೈಮ್ ಆಯ್ತಾ? ಇನ್ನಿದೆ? ಆಯ್ತಲ್ಲ? ಆಯ್ತು, ಸಾಕು. ಇನ್ನೊಂದು ನೆಕ್ಸ್ಟ್ ಸಮಯ ಯಾವಾಗ ಸಿಕ್ಕಾಗ ದೇವರ ವಾಕ್ಯವನ್ನು ಹೇಳುವುದಕ್ಕೆ ಇಷ್ಟೊಂದು ಸಮಯವನ್ನು ಶ್ರದ್ಧೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ವಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂಥ ಬ್ರದರ್ ರಾಜ್ ಅವರಿಗೆ ವಾಕ್ಯವು ಇನ್ನೂ ಭಾಳ ಇದೆ, ಹೇಳೋದಕ್ಕೆ ಸಮಯ ಇಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ನಾನು ವಾಕ್ಯವನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ತೀನಿ. ಎಲ್ಲವರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಹೃದಯಪೂರ್ವಕವಾಗಿ ಧನ್ಯವಾದಗಳು.